ಹಲೋ ವ್ಯೂಸ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಿಮ್ಮ ಸ್ಪಿರಿಟ್ ಗೈಡ್ಸ್ನ ಮೆಸೇಜಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಕಾರ್ಡ್ ಶಫಲ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿ ನಾನು ಮುಂಚೆನೇ ಶಫಲ್ ಮಾಡಿಟ್ಟಿರ್ತೀನಿ. ಇಟ್ಸ್ ಅ ಜೆನ್ಯೂನ್ ಶಫ್ಲಿಂಗ್. ಸೊ ಇದರಲ್ಲಿ ಯಾವುದೇ ಏನು ಹಿಡನ್ ಇದಿಲ್ಲ. ಸೊ ಹಾಗಾಗಿ ಅನ್ಯತಾ ಭಾವಿಸ್ಬೇಡಿ. ಸೊ ಬನ್ನಿ, ಹಾಗಿದ್ರೆ ಮೊದಲು ನಿಮ್ಮ ಆರಾನ ಕ್ಲೆನ್ಸ್ ಮಾಡೋಣ. ಕ್ರಿಯೇಟರ್ ಆಫ್ ಆಲ್ ದಟ್ ಈಸ್, ಪ್ಲೀಸ್ ಕ್ಲೆನ್ಸ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆರಾ ಆ್ಯಂಡ್ ಪ್ರೊಟೆಕ್ಟ್ ದೆಮ್. ಇಫ್ ಎನಿಥಿಂಗ್ ಅಟ್ಯಾಚ್ಡ್ less than God entity energies into them, please pull and send it to the divine light that never ever come back again. ಶುದ್ಧ ಮಾಡಿ. ನಾನಿವತ್ತು ನಿಮ್ಮ ಸ್ಪಿರಿಟ್ ಗೈಡ್ಸ್ನಿಂದ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಕಾರ್ಡನ್ನು ನಾನು ಆಗಲೇ ಶಫಲ್ ಮಾಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡೋಣ. ಇದು ಇವತ್ತಿನ ರೀಡಿಂಗು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬ ಹೇಳ್ತಾ ಇದ್ದಾರೆ. ಯಾರೋ ಇಲ್ಲಿ ತುಂಬ ಸಫರ್ ಮಾಡ್ತಾ ಇದ್ದೀರಾ, ತುಂಬ ವರ್ಷಗಳಿಂದ ಒಂದು ಸಂಬಂಧದಲ್ಲಿ ಸಿಕ್ಕಾಕ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ದೇವರಲ್ಲಿ ಇದನ್ನು ಬದಲಾಯಿಸಲಿಕ್ಕೆ ತುಂಬ ಕೇಳ್ಕೊತಾ ಇದ್ದೀರಾ. ಮತ್ತು ಇಲ್ಲಿ ಒಂದು ರಿಲೇಷನ್ಶಿಪ್ ನಿಮ್ಮ ಜೀವನದಿಂದ ಕೊನೆ ಆಗ್ತಾ ಇದೆ, ಯಾಕೆಂದರೆ ಅದು ನಿಮಗೆ ಸರ್ವ್ ಮಾಡ್ತಾ ಇಲ್ಲ. ಸೊ ಇನ್ನು ಕೆಲವರು ನಿಮ್ಮ ಸಂಬಂಧದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ದೂರದೃಷ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಮ ಏನು ರಿಲೇಷನ್ಶಿಪ್ಗೆ ಗಾಡಿಂದ ಪ್ರೊಟೆಕ್ಷನ್ ಇದೆ, ಆದರೂ ಕೂಡ ಅದರಲ್ಲಿ ನಿಮಗೆ ತುಂಬ ನೋವಿದೆ. ಕೆಲವರು ಇದರಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ಬರೋಕ್ಕಾಗ್ತಾ ಇಲ್ಲ. ಸೊ ಅದು ನಿಮಗೆ ನೋಡಿ ಇಲ್ಲಿ ತುಂಬ ನೋವನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಇದು ಎಲ್ಲದಕ್ಕೂ ಕೂಡ ಎಂಡ್ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಕೂಡ ಇದೆ. ಸೊ ಇಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ ಅದನ್ನು ಹಾಳು ಮಾಡಲಿಕ್ಕೆ ಅಂತ ಹೇಳಿ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹೊರಗಡೆ ಬ್ಲ್ಯಾಕ್ ಮ್ಯಾಜಿಕ್, ಸೈಕಿಕ್ ಅಟ್ಯಾಕ್ ಕೂಡ ಆಗ್ತಾ ಇದೆ, ದೃಷ್ಟಿ ಬೇಗ ಆಗ್ತಾ ಇದೆ ನಿಮ್ಮ ಸಂಬಂಧಕ್ಕೆ. ಸೊ ಹಾಗಾಗಿ ಯಾರು ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಇಲ್ಲಿ ದೇವರು ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ ದಿ ಎಂಡ್ ಆಗ್ತಾ ಇದೆ ಅಂತ. ಇನ್ನು ಕೆಲವರು ನಿಮ್ಮ ಪ್ರೀತಿಯ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ತುಂಬ ನೋವಿನ ಸಿಚುಯೇಷನ್ ಅನುಭವಿಸ್ತಾ ಇದ್ದೀರಾ. ನಿಮಗೆ ಅವರನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ, ಆದರೆ ಆ ಸಿಚುಯೇಷನ್ ಎಲ್ಲ ಸಾಲ್ವ್ ಆಗಲಿ ಪ್ರಾಬ್ಲಮ್ಸ್ ಅನ್ನೋದು ನಿಮ್ಮ ಆಸೆ. ಅದಕ್ಕೂ ಕೂಡ ಇಲ್ಲಿ ನಿಮಗೆ ದೇವರ ಆಶೀರ್ವಾದ ಇದೆ. ಸೊ ಇಲ್ಲಿ ಒಂದು ಪೇಯ್ನ್ಫುಲ್ ಸೈಕಲ್ಲು ಎಂಡ್ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಗೆ ದೇವರ ಆಶೀರ್ವಾದ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅದೇ ಥರ ನೋಡಿ, ಯೂನಿವರ್ಸಿಂದ ಎರಡು ಏಸ್ ಆಫ್ ಸ್ವಾರ್ಡ್ಸ್ ಮತ್ತು ಏಸ್ ಆಫ್ ಫ್ರೆಂಡ್ಸ್ ಎರಡಲ್ಲೂ ಕೂಡ ಇಮೋಷನಲ್ಲಿನೂ ಕೂಡ ನೀವು ಫಿಟ್ ಆಗಲಿಕ್ಕೆ, ಸ್ಟ್ರಾಂಗ್ ಆಗಲಿಕ್ಕೆ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಚಾಯ್ಸ್ ಏನು, ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು, ಈ ಸಂಬಂಧನ ಬಿಟ್ಟು ಹೋಗಬೇಕಾ ಅಥವಾ ನಿಮ್ಮ ಸಂಬಂಧನ ಸರಿ ಮಾಡ್ಕೋಬೇಕಾ ಅಂತ. ಆ ಒಂದು ಚಾಯ್ಸನ್ನು ಸ್ಪಿರಿಟ್ ಗೈಡ್ಸು ನಿಮಗೆ ಬಿಡ್ತಾ ಇದ್ದಾರೆ. ಈ ಸಂಬಂಧದಿಂದ ಹೊರಗಡೆ ಹೋಗಬೇಕು ಅಂತ ನೀವು ಪ್ರೇ ಮಾಡಿದ್ರೆ ಅದಕ್ಕೂ ಕೂಡ ಇಲ್ಲಿ ನಿಮಗೆ ಇದು ದುರ್ಗಾ ಮಾತಾ ಕಾರ್ಡು, ನಿಮಗೆ ಸ್ಟ್ರೆಂತು ಸಿಗ್ತಾ ಇದೆ ಮತ್ತು ದುರ್ಗಾ ಮಾತಾ ಅವರಿಂದ ರಕ್ಷಣೆ ಸಿಗ್ತಾ ಇದೆ. ಸೊ ನೀವು ಏನು ತೀರ್ಮಾನ ಮಾಡ್ತೀರಾ, ಕನ್ಫ್ಯೂಷನ್ ಇಲ್ಲದೆ ಏನು ಮಾಡಿ, ದೃಢವಾದ ನಿರ್ಧಾರವನ್ನು ತಗೊಳ್ಳಿ. ಏನೇ ಆದರೂ ಕೂಡ ಆ ದೇವರು ನಿಮಗೆ ಸಪೋರ್ಟಿವ್ ಆಗಿ ಸಿಗ್ತಾರೆ. ಇಲ್ಲಿ ಏನು ಮೆಸೇಜ್ ಚಾನಲಿಂಗ್ ಆಗ್ತಾ ಇದೆ ಅಂದರೆ, ಕೆಲವರಿಗೆ ಬೇಡವಾದ ಸಂಬಂಧಗಳು ದಿ ಎಂಡ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ಆ ಸಿಚುಯೇಷನ್ಸು, ಪೇಯ್ನ್ಫುಲ್ ಸಿಚುಯೇಷನ್ಸು ಎಂಡ್ ಆಗ್ತಾ ಇದೆ. ಹಾಗೆ ನಿಮಗೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ರಿಲೇಷನ್ಶಿಪ್ನ ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಇಲ್ಲಿ ದೇವರಿಂದ ಶಿಕ್ಷೆ ಸಿಗತ್ತೆ ಮತ್ತು ಅವರನ್ನು ನಿಮ್ಗೆ ಗೊತ್ತಿಲ್ಲದೇ ಅವರು ನಿಮ್ಮ ಜೀವನದಿಂದ ಹೊರಗಡೆ ಹೋಗ್ತಾರೆ. ನಿಮಗೆ ಇನ್ನು ಮುಂದೆ ದೇವರ ಆಶೀರ್ವಾದ ನಿಮ್ಮ ಸಂಬಂಧಕ್ಕೆ ಸಿಗುತ್ತೆ. ಸೊ ಎರಡೂ ರೀತಿಯ ಮೆಸೇಜಸ್ ಇವತ್ತು ಬಂದಿದೆ. ಸೊ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ಯಾವುದು ನಿಮಗೆ ರೆಸನೇಟ್ ಆಗಲ್ಲ ಅದನ್ನು ಬಿಡಿ. ಎರಡು ಸಿಚುಯೇಷನಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಸಂಬಂಧ ಈಗ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ನೀವು ನೋವು ಪಟ್ಟರೂ ಕೂಡ ಇಷ್ಟು ದಿನ ನೀವೇನು ನೋವು ತಿಂದಿದ್ದೀರಾ ಅದಕ್ಕೆ ಜಸ್ಟಿಸ್ ಸಿಗ್ತಾ ಇದೆ. ಮುಂದಕ್ಕೆ ಒಂದು ಒಳ್ಳೆ ಜೆನ್ಯೂನ್ ರಿಲೇಷನ್ಶಿಪ್ನ ದೇವರು ನಿಮ್ಮ ಜೀವನದಲ್ಲಿ ತರ್ತಾ ಇದ್ದಾರೆ. ಹಾಗಾಗಿ ನಿರಾಶೆ ಆಗೋದು ಕೂಡ ಬೇಡ. ಒಟ್ಟಿನಲ್ಲಿ ಇಷ್ಟು ದಿನ ನೀವೇನು ನೋವು ತಿಂದಿದ್ದೀರಾ ಅದಕ್ಕೆಲ್ಲ ದೇವರು ಇಲ್ಲಿ ಆಶೀರ್ವಾದ ಕೊಡ್ತಾ ಇದ್ದಾರೆ, ಸ್ಟ್ರೆಂತನ್ನು ಕೊಡ್ತಾ ಇದ್ದಾರೆ. ಸೊ ತುಂಬ ಪಾಸಿಟಿವ್ ಆದಂತಹ ಇಲ್ಲಿ ಮೆಸೇಜ್ ಬಂದಿದೆ. ಖಂಡಿತ ಕ್ಲೇಮ್ ಮಾಡಿ. ಮೆಸೇಜಲ್ಲಿ
88 ಕಾರ್ಡ್ 2 ಇದೆ. 8 ಅದು ಶನಿದೇವರ ಕಾರ್ಡು. ಅಂದರೆ ಜಸ್ಟಿಸನ್ನು ತುಂಬ ಕೇಳ್ಕೊತಾ ಇದ್ದೀರಾ, ನನಗೆ ಜಸ್ಟಿಸ್ ಸಿಗ್ತಾ ಇಲ್ಲ, ನನಗೆ ನ್ಯಾಯ ಬೇಕು ಅಂತ. ಸೊ ಆ ಒಂದು ನ್ಯಾಯ ನಿಮಗೆ ಈ ಸೈಕಲ್ ಎಂಡ್ ಆಗೋದ್ರ ಮೂಲಕ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಕ್ಲೇಮ್ ಮಾಡಿ 88 ಅಂತ ಹೇಳಿ ಕಾಮೆಂಟಲ್ಲಿ ಮೆಸೇಜ್ ಮಾಡಿ. ನಿಮಗೆ ಖಂಡಿತ ಶನಿದೇವರು ಕೂಡ ಇಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಮತ್ತು ಸೈಕಲ್ ದಿ ಎಂಡ್ ಆಗ್ತಾ ಇದೆ. ಸೊ ಖುಷಿಯಾಗಿರಿ, ಎಲ್ಲದರಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಅಂತ ಸ್ಪಿರಿಟ್ ಗೈಡ್ಸು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಅದನ್ನು ಹೇಳಲಿಕ್ಕೆ ಅವರು ನಿಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ಸೊ ಇಷ್ಟು ತನಕ ನೀವು ಇದ್ದು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಖಂಡಿತ ಇದು ನಿಮಗಾಗಿಯೇ ನೀಡಿರೋಂತಹ ನಿಮ್ಮ ಸ್ಪಿರಿಟ್ ಗೈಡ್ಸ್ನ ಮೆಸೇಜಸ್ಸು. ಸೊ ಯಾರ್ಯಾರೆಲ್ಲ ಇನ್ನೂ ದೇವರ ಜಪವನ್ನು ಮಾಡ್ತಾ ಇಲ್ಲ, ಅದನ್ನು ಲಘುವಾಗಿ ತೊಗೊಂಡಿದ್ದೀರಾ, ಲಘುವಾಗಿ ತೊಗೋಬೇಡಿ. ದೇವರ ಮಂತ್ರ ಜಪವನ್ನು ಶುರು ಮಾಡಿ. 5 ನಿಮಿಷ ಆದರೂ ಪರವಾಗಿಲ್ಲ, ಅಥವಾ ನಾವು ಓಡಾಡ್ಕೊಂಡು ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ. ನಿಮ್ಮ ಆಹಾರವನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ನಿಮ್ಮ ಆಹಾರ ಯಾವಾಗ ಹೈ ವೈಬ್ಸ್ಗೆ ಹೋಗುತ್ತೆ, ಆಗ ಈ ಥರ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಅದು ಕೂಡ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಆಹಾರನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಷ್ಟೋ ತನಕ ವಾಚ್ ಮಾಡೋದಕ್ಕೆ ನಿಮಗೆ ಥ್ಯಾಂಕ್ಸ್. ಮತ್ತು ಇನ್ನೊಂದು ಮೆಸೇಜ್ ತೊಗೊಂಡು ನಾಳೆ ನಾನು ಬರ್ತೀನಿ. ಥ್ಯಾಂಕ್ ಯು.